ಫ್ರೆಂಡ್ಸ್ ವೆಲ್ಕಮ್ ಟು ದಿಸ್ ಕಿಚನ್. ಈಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗರಿ ಗರಿ ಸೌಂಡ್ ಬಂದಿದೆ ಅಂತೇಳಿ. ಇದು ನನ್ನ ಸಂಡಿಗೆ ನಾನು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ. ಇದು ಹೇಗೆ ಮಾಡೋದು ಅಂತೇಳಿ ನಾನು ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ ಥರನೇ ಇದು. ಅಂದರೆ ಇದು ನಾನು ಮಿಲೆಟ್ ಸಂಡಿಗೆಲಿ ನಾನು ಮಾಡಿರೋದು. ಇದಕ್ಕೆ ನಾನು ನೋಡಿ ಇನ್ಸ್ಟೆಂಟಾಗಿ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ಈ ಸಬ್ಬಕ್ಕಿ ಏನು ನೆನೆಸೋದೇನು ಬೇಡ. ಸಬ್ಬಕ್ಕಿ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಸಬ್ಬಕ್ಕಿನ ಜಾರಿಗೆ ಹಾಕ್ಕೊಂಡಿದ್ದೆ. ಅದು ನೋಡಿ ಫುಲ್ ಫೈನ್ ಪೌಡರ್ ಅಲ್ಲ, ತರಿಯಾಗಿ ಪೌಡರ್ ಆಗಿದೆ. ಈಗ ನಾನು ಬೌಲಲ್ಲಿ ನಾನು ಸಂಡಿಗೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಅದೇ ಬೌಲಲ್ಲಿ ನಾನು 1 ಕಪ್ಪು ಪೌಡರ್ ಮಾಡಿರೋದು ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ನೀರು ಹಾಕಿ ನಾನು ಒಂದು 10 ನಿಮಿಷ ನಾನು ನೆನೆಸೋಕೆ ಇಟ್ಟಿದ್ದೀನಿ. ಅದು ನೋಡಿ ನೀರಲ್ಲಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಲ್ಲ. ಈಗ 1 ಕಪ್ ಮಿಲೆಟ್ ಪೌಡರ್ ಅಂದರೆ ನಾವು ನವಣೆ, ಬರಗು, ಒಂದು 3 ಐಟಮ್ನ ನಾವು ಅದನ್ನು ಪೌಡರ್ ಮಾಡಿ ಇಟ್ಟಿರ್ತೀವಿ. ಆ ಥರ ನಿಮ್ಮ ಮನೇಲಿ ಮಿಲೆಟ್ ಪೌಡರ್ ಇಲ್ಲ ಅಂದರೆ ನೀವು ಮಿಲೆಟ್ ಪೌಡರ್ಸ್ ಸಿಗತ್ತೆ, ಅದರಿಂದ ತೊಗೊಂಡು ನೀವು ಮಾಡ್ಬೋದು. ಈಗ ನೋಡಿ ನಾನು 1 ಕಪ್ಪು ಮಿಲೆಟ್ ಪೌಡರ್ ಹಾಕಿದ್ದೀನಲ್ಲ, ಈಗ ತಿರ್ಗಾ ಒಂದು 2 ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದು ಗಂಟಿಲ್ಲಲ್ಲ, ಈಗ ನಾನು ಮಿಕ್ಕಿರೋದು 7 ಕಪ್ ಆಫ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೋಟಲಾಗಿ ನಾನು ನೀರು ಯೂಸ್ ಮಾಡಿರೋದು 10 ಕಪ್ಪು. ಈಗ 10 ಕಪ್ ನೀರು ಹಾಕಾಮೇಲೆ ಈಗ ಸ್ಟವ್ ಆನ್ ಮಾಡಿದ್ದೀನಿ. ಯಾಕಂದರೆ ಫಸ್ಟೇ ಹಾಕಿಬಿಟ್ರೆ ಅದು ತಳ ಹಿಡ್ದಂಗೆ ಆಗುತ್ತೆ. ಈಗ ನೋಡಿ, ಈಗ ನಾನು ಸ್ಟವ್ ಆನ್ ಮಾಡಾಮೇಲೆ ಸ್ವಲ್ಪ ಜೀರಿಗೆ, 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ಅದು ತಿಕ್ಕಾಗಿಬಿಡತ್ತೆ. ಮತ್ತು ನೀವು ಕೈ ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ಆಮೇಲೆ ಗಂಟು ಆಗಿಬಿಡುತ್ತೆ, ಇಲ್ಲಾಂದರೆ ಆ ತಳ ಹಿಡ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ದಪ್ಪ ಪಾತ್ರೆ ಯೂಸ್ ಮಾಡಿದ್ರೂ ಆ ತಳ ಹಿಡಿದ್ರೆ ಅದು ಟೇಸ್ಟ್ ಬರಲ್ಲ. ಈಗ ನೋಡಿ ಅದು ಥಿಕ್ನೆಸ್ ಬರ್ತಾ ಇದೆಲ್ಲ, ಇದೇ ಥರ ಇನ್ನು ಒಂದು 5 ನಿಮಿಷದಲ್ಲಿ ಇದು ಬ್ಯಾಟರ್ ರೆಡಿ ಆಗಿಬಿಡತ್ತೆ. ನಾನು ನಿಮಗೆ ತೋರಿಸಿದ್ದೀನಿ ಅದು ಹೇಗೆ ಅಂದರೆ ನಾವು ಹೇಗೆ ಗುರ್ತು ಮಾಡೋದು ಅದು ಆಗಿದೆ ಅಂತೇಳಿ. ಈಗ ನೋಡಿ ನಾನು ಸೌಟಿಂದ ನಾನು ಹಿಟ್ಟು ತೆಗೆದಲ್ಲ, ಅದು ಮಧ್ಯದಲ್ಲಿ ಗ್ಯಾಪ್ ಬರುತ್ತಲ್ಲ, ಈಗ ಈ ಕನ್ಸಿಸ್ಟೆನ್ಸಿ ಇದು ಆಗಿದೆ ಅಂತೇಳಿ ರೆಡಿಯಾಗಿದೆ ನೋಡಿ. ಆಮೇಲೆ ನಾನು ಅದು ಹಿಟ್ಟಿಂಗ್ ಹಾಕಿದಾಗ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ. ಈಗ ನೋಡಿ, ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದು ಒಂದು ಗಂಟೆ ಆದರೂ ನೀವು ಅದನ್ನು ಕೂಲ್ ಆಗಕ್ಕೆ ಬಿಡಬೇಕು. ಬಿಸಿಲಿ ಕವರ್ ಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಬೆಳಗ್ಗೆನೇ ಬೇಗ ಅದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ 1-1.5 ಗಂಟೆ ಬಿಟ್ಟಾಮೇಲೆ ನಾನು ಇದನ್ನು ಸಂಡಿಗೆ ಶೇಪಲ್ಲಿ ನಾನು ಹಾಕ್ತಾ ಇರೋದು. ನನ್ನ ಮಗಳೂ ಹೆಲ್ಪ್ ಮಾಡ್ತಾಳೆ ಹಾಕೋಕ್ಕೆ. ಮಕ್ಕಳಿಗೆಲ್ಲ ಇದೆಲ್ಲ ಒಂದು ಆ್ಯಕ್ಟಿವಿಟಿ ಇದ್ದಂಗೆ ಆಗುತ್ತೆ, ಅವ್ರಿಗೇನೋ ಒಂದು ಟೈಮ್ ಪಾಸ್ ಆದಂಗೂ ಆಗುತ್ತೆ ನೋಡಿ. ಈ ಥರ 2 ದಿನ ಚೆನ್ನಾಗಿ ಒಣಗಕ್ಕೆ ಬಿಡಬೇಕು. ಒಣಗಾದ್ಮೇಲೆ ಈ ಥರ ಟ್ರಾನ್ಸ್ಪರೆಂಟಾಗಿ ನಾನೀಗ ತೋರಿಸ್ತಿದ್ದೀನಲ್ಲ, ಇದು ಡ್ರೈ ಆದಮೇಲೆ ಈಗ ನಾನು ತೋರಿಸ್ತಾ ಇರೋದು ಈ ಥರ ಆಗುತ್ತೆ. ಈಗ ಬಿಸಿ ಫುಲ್ಲು ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಎಣ್ಣೆ ಕಾದಿರೋದಕ್ಕೆ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೀವು 2-3 ದಿನ ಇಟ್ಟು ನೀವು ಕವರಲ್ಲಿ ಸ್ಟೋರ್ ಮಾಡಿ ಇಡಬೇಕಂದ್ರೆ ಕವರಲ್ಲಿ ಇಡಬೇಕು. ಇಲ್ಲಾಂದರೆ ಅದು ಗಾಳಿಗೆ ಹಾಗೆ ಬಿಟ್ಬಿಟ್ರೆ ಓಪನಲ್ಲಿ ಇಟ್ಟರೆ ಅದು ಒಂಥರ ಮೆದು ಆಗುತ್ತೆ. ಎಣ್ಣೆಯಲ್ಲಿ ಕಾಯಿಸಾಮೇಲೆ ಕವರಲ್ಲಿ ಹಾಕಿ ಸ್ಟೋರ್ ಮಾಡಿಡಿ. ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.